ಕರ್ನಾಟಕ ನಾಮಕರಣಗೊಂಡು 50 ವರ್ಷ ಪೂರೈಸಿದ ಈ ಸುಸಂದರ್ಭದಲ್ಲಿ ಮುಂಡರಗಿಯ ಮಣ್ಣಿನಲ್ಲಿ ಕನ್ನಡದ ಕಂಪು ಹೊಸ ರೂಪದಲ್ಲಿ ಪಸರಿಸುತ್ತಿದೆ. ಕನ್ನಡ ಜನಾಭಿವೃದ್ಧಿ ವೇದಿಕೆಯ ವತಿಯಿಂದ ಜೆಟಿ ಕೋಟೆ ಪ್ರೌಢಶಾಲೆಯಲ್ಲಿ ಆಯೋಜಿಸಲಾಗಿದ್ದ ಕನ್ನಡ ಕರ್ನಾಟಕ ರಸಪ್ರಶ್ನೆ ಕಾರ್ಯಕ್ರಮವು ಕೇವಲ ಸ್ಪರ್ಧೆಯಾಗಿ ಉಳಿಯದೆ ನಾಡು ನುಡಿಯ ಸಂರಕ್ಷಣೆಯ ಸಂಕಲ್ಪವಾಗಿ ಮಾರ್ಪಟ್ಟಿತು. ಈ ವೇಳೆ ಹಸಿರೇ ಉಸಿರು ಕನ್ನಡವೇ ಹೆಸರು ಎಂಬಂತೆ ವೇದಿಕೆಯ ಗಣ್ಯರು ಸಸಿಗೆ ನೀರು ಹಾಕುವ ಮೂಲಕ ಕಾರ್ಯಕ್ರಮವನ್ನು ಅರ್ಥಪೂರ್ಣವಾಗಿ ಉದ್ಘಾಟಿಸಿದರು. ವಿದ್ಯಾರ್ಥಿಗಳನ್ನ ಕನ್ನಡದ ಕಣ್ಮಣಿಗಳನ್ನಾಗಿ ರೂಪಿಸುವಂತಹ ಜೊತೆಗೆ ಎಲ್ಲ ವಿದ್ಯಾರ್ಥಿಗಳಲ್ಲಿ ಕನ್ನಡ ನಾಡು ನುಡಿಯ ಸಂಸ್ಕೃತಿ ಆಚಾರ ವಿಚಾರ ಪರಿಚಯ ಮಾಡುವ ಮೂಲಕ ಕನ್ನಡಮ್ಮನ ಸೇವೆಯಲ್ಲಿ ಎಲ್ಲಾ ವಿದ್ಯಾರ್ಥಿಗಳು ತೊಡಗಿರುವಂತೆ ಮಾಡುವಂತ ಒಂದು ಕಾರ್ಯಕ್ರಮ ರಸಪ್ರಶ್ನೆ ಕಾರ್ಯಕ್ರಮವನ್ನ ನಮ್ಮ ಕನ್ನಡ ಜನಾಭಿವೃದ್ಧಿ ವೇದಿಕೆ ಮಾಡುತ್ತಾ ಬಂದಿದೆ. ವಿದ್ಯಾರ್ಥಿಗಳು ಕಾರ್ಯಕ್ರಮದಲ್ಲಿ ಮಾತನಾಡಿದ ಹೇಮಂತ್ ಗೌಡ ಪಾಟೀಲ್ ಅವರು, ಗ್ರಾಮೀಣ ಭಾಗದ ಮಕ್ಕಳು ಈ ದೇಶದ ಪ್ರಜೆಗಳಾಗಬೇಕು. ಅಂತಹ ಉತ್ತಮ ನಾಗರಿಕರನ್ನು ರೂಪಿಸಲು ಇಂತಹ ಜ್ಞಾನದ ಕಾರ್ಯಕ್ರಮಗಳು ಇಂದಿನ ಅವಶ್ಯಕತೆ ಇದೆ ಎಂದರು. ನಂತರ ಉಪನ್ಯಾಸಕ ಹಾಗೂ ಸಾಹಿತಿ ಎ.ವೈ. ನವಲಗುಂದ ಅವರು ಮಾರ್ಮಿಕವಾಗಿ ಮಾತನಾಡುತ್ತಾ, ಇಂದಿನ ಇಂಗ್ಲಿಷ್ ಭಾಷೆಯ ಅತಿಯಾದ ವ್ಯಾಮೋಹದಿಂದ ನಮ್ಮ ನೆಲ, ಜಲ ಮತ್ತು ಭಾಷೆ ಗಂಡಾಂತರದಲ್ಲಿದೆ. ಕನ್ನಡದ ಮೇಲಿನ ಅಭಿಮಾನ ಕುಸಿಯುತ್ತಿರುವುದು ಆತಂಕಕಾರಿಯಾಗಿದೆ. ನಾವು ಇಂಗ್ಲಿಷ್ ಮೇಲೆ ಅತಿಯಾಗಿ ಅವಲಂಬಿತರಾಗುತ್ತಿರುವ ಈ ಸಂದರ್ಭದಲ್ಲಿ ಇಂತಹ ರಸಪ್ರಶ್ನೆಗಳು ಕನ್ನಡದ ಉಳಿವಿಗೆ ಸಹಕಾರಿಯಾಗಲಿವೆ ಎಂದು ಎಚ್ಚರಿಸಿದರು. ಇಂಥ ಒಂದು ಸಂದರ್ಭದೊಳಗೆ ಈ ಒಂದು ವಿಧಾಯಕವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಮಕ್ಕಳಲ್ಲಿ ಆ ಒಂದು ಕನ್ನಡ ನಮ್ಮ ಮಕ್ಕಳು ಮುಂದೆ ಬರ್ಬೇಕಂತಂದ್ರೆ ಇಂಥ ಕಾರ್ಯಕ್ರಮ ನಡೀತಾ ಇರಬೇಕು ಗ್ರಾಮ ಪ್ರದೇಶಗಳಲ್ಲಿ. ಆ ವಿಶೇಷವಾಗಿ ಇವತ್ತು ನೀವು ಕನ್ನಡ ಜನಾಭಿವೃದ್ಧಿ ವೇದಿಕೆ ಎಲ್ಲ ಜಿಲ್ಲಾ ಮಟ್ಟ ತಾಲೂಕು ಮಟ್ಟ ಪದಾಧಿಕಾರಿಗಳು ನೀವು ಇಂಥ ಕಾರ್ಯಕ್ರಮನ ಗ್ರಾಮೀಣ ಪ್ರದೇಶದಲ್ಲಿ ಮತ್ತೊಂದು ಹೆಚ್ಚಿನ ಕಾರ್ಯಕ್ರಮ ಮಾಡೋದಕ್ಕೆ ನಾವು ನಿಮಗೆ ಬೆಂಬಲ. ವೇದಿಕೆಯಲ್ಲಿ ಜಿಲ್ಲಾಧ್ಯಕ್ಷರಾದ ಗಣೇಶ್ ಹಾತಲಗೇರಿ, ಪುರಸಭೆ ಅಧಿಕಾರಿಗಳಾದ ಮಾಳಾಪುರ ಮಠ, ಉಮೇಶ್ ಹಿರೇಮಠ್ ಹಾಗೂ ಪ್ರಮುಖರಾದ ಮಂಜುನಾಥ್ ತಗ್ಗಿನಮನಿ ಉಪಸ್ಥಿತರಿದ್ದು ವಿದ್ಯಾರ್ಥಿಗಳಿಗೆ ಸ್ಫೂರ್ತಿ ತುಂಬಿದರು. ಜೆಟಿ ಕೋಟೆ ಪ್ರೌಢಶಾಲೆಯ ನೂರಾರು ವಿದ್ಯಾರ್ಥಿಗಳು ಅತ್ಯಂತ ಕುತೂಹಲದಿಂದ ಕರ್ನಾಟಕದ ಇತಿಹಾಸ ಮತ್ತು ಸಂಸ್ಕೃತಿಯ ಬಗ್ಗೆ ಕೇಳಲಾದ ಪ್ರಶ್ನೆಗಳಿಗೆ ಉತ್ತರಿಸಿದರು. ವಿಜೇತ ವಿದ್ಯಾರ್ಥಿಗಳ ಮುಖದಲ್ಲಿ ಕನ್ನಡದ ಜ್ಞಾನ ಗೆದ್ದ ಸಂಭ್ರಮ ಎದ್ದು ಕಾಣುತ್ತಿತ್ತು. ಉಡಚಪ್ಪ ತಿಗರಿ, 9 ಲೈವ್ ನ್ಯೂಸ್, ಗದಗ್.